ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಮಂಡೇ ಮಿನಿ ವ್ಲಾಗ್ ಇದು. ಬೆಳಗ್ಗೆನೇ ನಾನು ಸ್ಕೂಲ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಣ ಅಂತಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನನ್ನ ಮಗಳದ್ದು ಸ್ಕೂಲು ರಿಓಪನಿಂಗ್ ಆಗಿದೆ. ಏಪ್ರಿಲ್ 3ರಿಂದ ಏಪ್ರಿಲ್ 18 ತನಕ ಸ್ಕೂಲ್ ಇದೆ. ಹಾಗೆ ಅದಾದಮೇಲೆ ಸಮ್ಮರ್ ಬ್ರೇಕ್ ಅಂತ ಮೇಯಿಂದ ಜೂನ್ ತನಕನೂ ಕೂಡ ಸಮ್ಮರ್ ಬ್ರೇಕ್ನ ಕೊಡ್ತಾರೆ. ಸೊ ಹಾಗಾಗಿ ಈಗ ಒಂದು 15 ಡೇಸು ಮತ್ತೆ ಸ್ಕೂಲ್ ಇದೆ ಅವಳಿಗೆ. ಹಾಗಾಗಿ ಅವಳು ಲಂಚ್ ಬಾಕ್ಸ್ಗೆ ಅಂತಂದು ನಾನು ಬನಾನಾ ಪ್ಯಾಕ್ ಮಾಡಿದೆ. ಹಾಗೆ ಪುಳಿಯೋಗರೆನೂ ಕೂಡ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅವಳದು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟೆ. ಅವಳು ಹೇಳ್ತಾ ಇದ್ಲು, ನನಗೆ ಕಮ್ಮಿ ಪ್ಯಾಕ್ ಮಾಡಮ್ಮ, ಜಾಸ್ತಿ ಮಾಡಬೇಡ ಅಂತಂದು ಹೇಳ್ತಾ ಇದ್ಲು. ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತಂದು ಹಾಕ್ತಾಯಿದ್ದೆ. ಇವಾಗ ಸಮ್ಮರ್ ಅಲ್ವಾ, ಡೈಲಿ ನೀರು ಹಾಕಲೇಬೇಕು ಗಿಡಗಳಿಗೆಲ್ಲ. ನನ್ನ ಮಗನೂ ಕೂಡ ನನ್ನ ಜೊತೆ ಸೇರ್ಕೊಂಡ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾನೆ. ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ದಾಳಿಂಬೆ ಗಿಡ ನೋಡ್ತಾ ಇರ್ಬೋದು, ತುಂಬ ಚಿಕ್ಕದಾಗಿದೆ. ಅಂದರೆ ನಾನು ಇದನ್ನು ಕಟ್ ಮಾಡಿದ್ದೆ. ಸೊ ಈಗ ಸೆಕೆಂಡ್ ಟೈಮ್ ಇದು ಹೂ ಬಿಟ್ಟಿರೋದು. ಲಾಸ್ಟ್ ಟೈಮು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಮಂಕಿ ಎಲ್ಲ ಹಾಳು ಮಾಡಿಬಿಡ್ತು. ಸೊ ಈ ಸಲನಾದರೂ ಕಾಯಿ ಬರುತ್ತಾ ನೋಡಬೇಕು. ಆರೆಂಜ್ ಗಿಡನೂ ಪ್ರತಿ ಸಲನೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪೆಸ್ಟಿಸೈಡ್ ಹಾಕೋಣ ಅಂತ ಅನ್ಕೊತೀನಿ, ಬಟ್ ಅದು ಹಾಕೋದಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಈ ಥರ ಹುಳುಗಳೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇದಕ್ಕಿಂತ ತುಂಬ ದೊಡ್ಡದಾಗಿರುವಂಥ ಹುಳ ಕೂಡ ಬರ್ತಾ ಇರುತ್ತೆ. ಈ ಸಲ ಸ್ವಲ್ಪ ಪೆಸ್ಟಿಸೈಡ್ ಏನಾದರೂ ಹಾಕೋಣ, ತುಂಬ ಜಾಸ್ತಿ ಹುಳ ಆಗ್ತಾ ಇದೆ ಅಂತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ತೆಗೆದು ತೋರಿಸ್ತಾ ಇದ್ದೆ, ನೋಡು ಹುಳಗಳು ಎಷ್ಟೊಂದಿದೆ ಅಂತ. ಅವನು ಹೆದರ್ಕೊಂಡು ಹೋಗ್ತಾ ಇದ್ದ. ಅದಾದಮೇಲೆ ನನ್ನ ಮಗ ಪ್ಲೇಗ್ರೌಂಡಿಗೆ ಹೋಗಿ ಆಟ ಆಡಬೇಕು ಅಂತಂದು ಹೇಳ್ತಾ ಇದ್ದ. ಹಂಗಾಗಿ ಅವನ್ನ ಒಂದು ಸ್ವಲ್ಪ ಹೊತ್ತು ಪ್ಲೇಗ್ರೌಂಡಿಗೆ ಕರ್ಕೊಂಡೋಗಿ ಆಟ ಆಡಿಸ್ದೆ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.